ವಿಡಿಯೋದಲ್ಲಿ ಯಾವಾಗ್ಲೂ ಹೇಳ್ತೀರಾ ನಮ್ಮ CSP ನಮ್ಮ ಕಲ್ಲೇಶ್ವರ ರಾಯಲ್ CSP ಅಂತ ಹೇಳ್ತಿದ್ದೀರಾ. ಫ್ಯಾಕ್ಟ್ರಿ ನೀವು ನೇರವಾಗಿ ವಿಸಿಟ್ ಮಾಡಿದೀರಾ ಸರ್? ಅಲ್ಲಿ ಹೋಗ್ಬಿಟ್ಟು ನೋಡಿದೀರಾ ನೀವು ಬೇವಿನ ಪುಡಿ ಯಾವ ತರ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತಾರೆ, ನಿಮಗೆ ಯಾವ ತರ ಪ್ರಿಪೇರ್ ಮಾಡ್ಕೊಡ್ತಾರೆ ಅಂತ ನೋಡಿದೀರಾ ಸರ್ ರಿಯಲ್ ಆಗಿ ನೀವು? ನಮಗೆ ಲಾಸ್ ಇಲ್ಲ. ಈಗ ಬೇರೆ ಬೆಳೆಗಿಂತ ಅಯ್ಯೋ ನನಗೆ ಆಪಾದನೆಗಳು ಸಾಕಷ್ಟು ನನ್ನ ತುಂಬಾ ಇಟ್ಕೊಂಡು ನಮ್ಮ ಮನೆಯವರಿಗೆಲ್ಲ ಹೇಳಿ ನಮ್ಮ ಮಕ್ಳಿಗೂ ಸಹ ಹೇಳಿದ್ರು ನಮ್ಮವರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಹೇಂದ್ರಪ್ಪ ಸರ್ ಅವರ ತೋಟಕ್ಕೆ ಬಂದಿದ್ದೀವಿ. ನಮ್ಮ ರಿಟೈರ್ಡ್ ASI ಇದ್ದಾರೆ. ನಮ್ಮ ಅಜ್ಜಂಪುರ ತಾಲೂಕು ಚಿನ್ನಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ಸರ್ ನಮಸ್ತೆ. ನಮಸ್ಕಾರ. ಜಮೀನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದಾರೆ. ಅದೇ ರೀತಿಯಾಗಿ ಜೇನು ಸಾಕಾಣಿಕೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡೋಣ, ಯಾವ ತರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಲ್ಲರಿಗೂ ಇದ್ರಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಇವ್ರು ಕೃಷಿ ಪದ್ಧತಿ ವಿಭಿನ್ನವಾಗಿ ಚೆನ್ನಾಗಿ ಮಾಡಿದ್ದಾರೆ. ಇವರು ಮುಂಚೆ ಇದ್ದ ಪ್ರೊಫೆಷನ್ ಏನಂತಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ರಿಟೈರ್ಡ್ ಆದ್ಮೇಲೆ ಕೃಷಿಯಲ್ಲಿ ಇವರು ತೊಡಗಿಕೊಂಡು ಯಾವ ತರ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಏನು ಯುವ ರೈತರಿದ್ದಾರೆ ಅವರೆಲ್ಲರೂ ಕೂಡ ಇವ್ರು ಮಾದರಿ ಆಗಿದ್ದಾರೆ ನಮ್ಮ ಅಜ್ಜಂಪುರ ತಾಲೂಕಲ್ಲಿ ಅಂತಾನೆ ಹೇಳ್ಬೋದು. ನನ್ನ ಹೆಸರು CK ಮಹೇಂದ್ರಪ್ಪ ಅಂತ. ನಾನು ಪೊಲೀಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಮ್ದು ಇದು 1 ಎಕರೆ 4 ಗುಂಟೆ ಜಮೀನಿತ್ತು. ಈ ಜಮೀನು ವೇಸ್ಟ್ ಜಮೀನು. ಇದು ನಮ್ಮ ಕಡೆಯಲ್ಲಿ ಕರ್ಲ ಭೂಮಿ ಅಂತಾರೆ. ಇದ್ರ ಯಾವುದೇ ಬೆಳೆ ಹಾಕ್ತಿರ್ಲಿಲ್ಲ. ಅವಾಗ ನಾನು 2019ರಲ್ಲಿ ಈ ಒಂದು ತನಿಖೆಯ ಬಗ್ಗೆ ನಾನು ಇದು ತುಮಕೂರು ಜಿಲ್ಲೆ ಹಿರೇಹಳ್ಳಿ ಹೋಗಿದ್ದೆ. ಆ ಹಿರೇಹಳ್ಳಿಗೆ ಹೋದಾಗ ಈ ಬೆಳೆನ ಅಲ್ಲಿ ನಾನು ಹಿರೇಹಳ್ಳಿ ಅದು ಅಸಿಸ್ಟೆಂಟ್ ಆರ್ಟಿಕಲ್ಚರ್ ಆಫ್ ಸೆಂಟ್ರಲ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋದೆ. ನಾನು ಅಲ್ಲಿ ಡಾಕ್ಟರ್ ಕರುಣಾಕರಣನ್ ಇದ್ರು. ಅವ್ರ ಹತ್ರ ನಾನು ಕೇಳಿದೆ, ಇದೇ ತರ ಹೇಗಿದೆ, ಇದೇನ್ ಬೆಳೆ, ಹೇಗಿದು, ಯಾವ ರೀತಿ ಬರ್ತದೆ, ಯಾವ್ದಕ್ಕೆ ಉಪಯೋಗ ಆಗ್ತದೆ, ಮತ್ತೆ ಇದರಿಂದ ಏನು ಉಪಯೋಗ ಆಗ್ತದೆ ಅಂತ ಕೇಳಿದೆ. ಅವ್ರು ಸುಮಾರು ನನಗೊಂದು ಅರ್ಧ ಗಂಟೆಗಳ ಕಾಲ ನನಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ನನಗೆ ಯಾಕೆ ನಾನು ನಮ್ಮ ಭೂಮಿಯಲ್ಲಿ ನಾನು ಕೇಳಿದೆ ಅವಾಗ, ಯಾವ ಭೂಮಿಯಲ್ಲಾದ್ರೂ ಬರ್ತದೆ, ಯಾವ ಭೂಮಿಯಲ್ಲಾದ್ರೂ ಬರ್ತದೆ, ನೀವು ಮಾಡ್ಬೋದು, ಮಾಡೋ ಮೆಥಡ್ ಮೇಲೆ ಹೋಗುತ್ತೆ ಅಂದ್ರು. ಅವಾಗ ನನಗೆ ಯಾಕೆ ನನ್ನ ಭೂಮಿಯಲ್ಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ, ನಮ್ಮ ಊರಿಗೆ ಬಂದು ಇದು ಕರ್ಲ ಭೂಮಿಗೆ ಒಂದು 200 ಲೋಡು ಜೇಡಿ ಮಣ್ಣು ಹೊಡಿಸಿದೆ. ಆ ಜೇಡಿ ಮಣ್ಣು ಹೊಡಿಸಿದಾಗ ಅದಕ್ಕೆ ಫಸ್ಟ್ ತೆಂಗಿನ ಮರ ಹಾಕ್ತೆ. ತೆಂಗಿನ ಮರ ಹಾಕಿದ್ಮೇಲೆ ಇದು ನೋಡಿದ್ನಲ್ಲ, ಯಾಕೆ ನಾನು ಇದು ಡ್ರ್ಯಾಗನ್ ಫ್ರೂಟ್ ಮಾಡಬಾರ್ದು, ಇನ್ನೊಂದು ಬೆಳೆ ಯಾಕೆ ಬೆಳಿಬಾರ್ದು ನೋಡೋಣ ಅಂತ ಹೇಳ್ಬಿಟ್ಟು ಅವಾಗ ಎಲ್ಲ ಕಲ್ಕಂಬ ತರಿಸಿ ಅವಾಗ ಕೇಳ್ದೆ ಅವ್ರಿಗೆ, ನಮಗೆ ಇದು ಸಸಿ ಕೊಡ್ತಿರಂತ, ನಿಮಗೆ ಸಸಿ ಅವೈಲೇಬಲ್ ಇದೆ ಕೊಡ್ತೀವಿ ಅಂದ್ರು. ರೆಡಿ ಅಂತ ಹೇಳ್ಬಿಟ್ಟು ನಾನು ಕಲ್ಕಂಬ ಎಲ್ಲ ಮಾಡಿ ರೆಡಿ ಮಾಡಿದೆ. ನಮ್ಮ ಊರ್ನವ್ರು ಅವಾಗ ನನಗೆ ಇಷ್ಟೆಲ್ಲ ಕಲ್ಕಂಬಲ್ಲ ಹಾಕಿ ಇವನೇ ಅಂದ್ರೆ ಪೊಲೀಸ್ನವರು ಹುಚ್ಚರು, ಇವ್ರಿಗೇನ್ ದುಡ್ಡಿದೆ, ಈ ಬಂದು ಮುಂಡ್ಗಳ್ಳಿ, ನಮ್ಮ ಹಳ್ಳಿ ಕಡೆಯಲ್ಲಿ ಮುಂಡ್ಗಳ್ಳಿ ಅಂತ ಹೇಳ್ತೀವಿ ನಾವು, ಈ ಮುಂಡ್ಗಳ್ಳಿ ಹಾಕಿದ್ರೆ ಅಂತ ಹೇಳ್ಬಿಟ್ಟು ನನಗೆಲ್ಲ ಹಾಡ್ಕೊಂಬಿಟ್ಟು ಜನ. ಇದನ್ನ ಕಟ್ಲಿಕ್ಕೆ ಬಾರಿ ಬೆಳೆಸ್ಬೇಕಾದ್ರೆ ಬಹಳ ಕಷ್ಟ ಆಯ್ತು ನನಗೆ. ಬೆಳಿಗ್ಗೆ ಕೆಳಗಿಂದ ಗೂಟ ಹಾಕಿದ ತಕ್ಷಣ ಒಂದು ಕಂಬಕ್ಕೆ ಒಂದು 4 ಗಿಡ ಹಾಕ್ಬೇಕು. ಆ 4 ಗಿಡನ ಡೈಲಿ ಕಟ್ಕೊಂತ ಬರ್ಬೇಕು. ಆ ಕಟ್ಕೊಂಡ್ ಬರ್ಬೇಕಾದ್ರೆ ಸುತ್ತ ಕೈಗೆಲ್ಲ ಮುಳ್ಳು ಹೊಡಿದು, ಯಾರೂ ಲೇಬರ್ ಬರ್ತಿರ್ಲಿಲ್ಲ. ನಾನೇ ಬೆಳಿಗ್ಗೆ 5 ಗಂಟೆಗೆ ಎದ್ದು 8:15 ಗಂಟೆ ತನಕ ಆ ಕಟ್ಟೋ ಕೆಲಸ ಮಾಡಿಬಿಟ್ಟು ಕೆಲಸ ಮಾಡಿ 8 ಗಂಟೆಗೆ ಆಫೀಸ್ಗೆ ಹೋಗಿ ಡ್ಯೂಟಿ ಮಾಡ್ತಾ ಇದ್ದೆ. ಅದು ಅಪ್ ಟು ಬೆಳೀತಾ ಬಂದ ತಕ್ಷಣ ಅದು ಟೈರ್ ಲೆವೆಲ್ ಬಂತು. ಅವಾಗ ಟೈರ್ ನನಗೆ ಬೇಕಾಯ್ತು. ಟೈರು ಅಂಗಡಿಯ ಪ್ರತಿಯೊಂದು ಪಂಚಾಯತ್ ಶಾಪಿಗೆ ಹೋದೆ. ಪ್ರತಿ ಪಂಚಾಯತ್ ಶಾಪಲ್ಲಿ ಒಂದೊಂದು 30 ರೂಪಾಯಿ 40 ರೂಪಾಯಿ ನಂಗೆ ಒಂದು 500 ಟೈರ್ನ ತಂದೆ. ಅದು 2 ವೀಲರ್ ಟೈರ್ ತಂದ್ಬಿಟ್ಟು ಅದಕ್ಕೆ ಮತ್ತೆ ಕಬ್ಬಣ ಬೇಕು. ಅದಕ್ಕೆ ಮತ್ತೆ ಒಂದು 5 ಕ್ವಿಂಟಲ್ 6 ಕ್ವಿಂಟಲ್ ಕಬ್ಬಣ ತಂದೆ. ಅದನ್ನ ಬಾರ್ ಬೆಂಡಿಂಗ್ ಕರ್ಸಿ ಅದನ್ನ ಯು ಶೇಪ್ ಅಲ್ಲಿ ಕಬ್ಬಣ ಕಟ್ ಮಾಡಿಸಿ ಅದನ್ನ ಕಲ್ಲಿನ ತುದಿ ಮೇಲೆ ಹಾಕಿ ಅದಕ್ಕೆ ಟೈರ್ ಹಾಕಿ ಟೈರಿಗೆ ಬಿಗಿದೆ. ಆ ಬಿಗಿದ ನಂತರ ಆ ಟೈರಿನ ಸಂದಿಲಾಸಿ ಈ ಡ್ರ್ಯಾಗನ್ ಇದು ಬೆಳೆ ಬೆಳೀತಾ ಬರ್ತದೆ. ಆಮೇಲೆ ಎಲ್ಲ ಸ್ಪ್ರೆಡ್ ಆಗ್ತಾ ಬಂತು. ಮೊದಲನೇ ವರ್ಷ ನನಗೆ 2020ರಲ್ಲಿ ಒಂದು 2, 3, 4 ಕ್ವಿಂಟಲ್ ಬಂದಿತ್ತು. ಅವಾಗ ನಾನು 1 ಕ್ವಿಂಟಲ್ಗೆ 72,000 ರೂಪಾಯಿಗೆ ಮಾರಾಟ ಮಾಡಿದೆ. ಇದು ನನಗೆ ಟೋಟಲ್ ಎಕ್ಸ್ಪೆನ್ಸ್ ಅವಾಗ ನನಗೆ 2019ರಲ್ಲಿ ನನಗೆ 2020ರಲ್ಲಿ ನನಗೆ ಟೋಟಲಿ 3.5 ಇಂದ 4 ಲಕ್ಷ ಖರ್ಚು ಬಂದಿತ್ತು. ನಾನು ಕೆಲಸ ಮಾಡಿ ಖರ್ಚು ಬಂತು. ಆಮೇಲೆ ಮೊದಲನೇ ವರ್ಷ ಇಲ್ಲ, 2ನೇ ವರ್ಷ ನನಗೆ 6 ಟನ್ನು ಬೆಳೆ ಬಂತು. 1 ಟನ್ನಿಗೆ ನನಗೆ ಕನಿಷ್ಠ ಅಂದ್ರೆ ಅವರೇಜ್ ಲೆಕ್ಕದ್ರೆ 150ರಿಂದ 200 ರೂಪಾಯಿ ತನಕ ಮಾರಿದೆ. 8 ರಿಂದ 9 ಲಕ್ಷ ಆದಾಯ ಬಂತು. 3ನೇ ವರ್ಷ ಮತ್ತೆ ರೇಟ್ ಒಂದು ಸ್ವಲ್ಪ ಕಡಿಮೆ ಆಯ್ತು. 175ರಿಂದ 125ವರೆಗೆ ಬಂತು. ಆ ವರ್ಷ ಒಂದು 8 ಟನ್ ಆಯ್ತು. 4ನೇ ವರ್ಷ ಇನ್ನೂ ಕಡಿಮೆ ಆಯ್ತು. 100 ರಿಂದ 150 ರೂಪಾಯಿ ಬಂತು. ಆ ವರ್ಷ ಒಂದು 8 ಟನ್ ಆಯ್ತು. 5ನೇ ವರ್ಷ ಮತ್ತೆ ಇನ್ನೂ ಕಡಿಮೆ ಆಯ್ತು. 100 ಒಳಗಡೆ ಬಂತು ರೇಟು. ಅಂದ್ರೆ ಯಾಕೆ 100 ಒಳಗಡೆ ಬಂತು ಅಂದ್ರೆ, ಈ ನನ್ನ ಬೆಳೆ ನೋಡ್ಬಿಟ್ಟು ಸುಮಾರು ಜನಗಳು ಅದನ್ನ ಬೆಳೆನ ಹಾಕ್ಬಿಟ್ರು. ನಾವು 2020ನೇ ನಾವು ಇಡೀ ಜಿಲ್ಲೆಯಲ್ಲೇ 3 ಜನ ಇದ್ದು. ಡ್ರ್ಯಾಗನ್ ಫ್ರೂಟ್ ಚಿಕ್ಕಮಗಳೂರು ಜಿಲ್ಲೆಗೆ 3 ಜನ ಇದ್ದು. ನಾವು 3 ಜನ ಬಿಟ್ರೆ ಬೇರೆ ಯಾರು ಇಲ್ಲ. ಎಲ್ಲಾರು ನನ್ನ ಬಂದು ನೋಡ್ಕೊಂಡು ಹೋದ್ರು. ಎಲ್ಲಾರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಾಡಿದ್ರಂತೆ ಅಂತ ಎಲ್ಲಾರು ಬಂದು ನೋಡ್ಕೊಂಡು ಹೋಗಿ ಎಲ್ಲಾ ಮಾಡಿದ್ರು. ಅವಾಗ ನಾವು ಇಲ್ಲಿಂದ ಬಾಕ್ಸ್ ಮಾಡಿ ನಾವು ಮಾರ್ಕೆಟಿಂಗ್ ತಾಪತ್ರೆ ಆಗ್ಬಿಡ್ತು. ಮಾರ್ಕೆಟಿಂಗ್ ತಾಪತ್ರೆ ಆದಾಗ ಉಸ್ಕೂರ್ ಮಾರ್ಕೆಟ್ ಬೆಂಗಳೂರಿಗೆ ಹೋಗಕ್ಕಾಯ್ತು.
ಈ ಹಣ್ಣಿನ ಪರಿಚಯ ಯಾರಿಗೂ ಇರ್ಲಿಲ್ಲ, ಇನ್ಕ್ಲೂಡಿಂಗ್ ನನಗೂ ಹಣ್ಣಿನ ಪರಿಚಯ ಇರ್ಲಿಲ್ಲ. ಹೌದು. ಅದು ಬರೀ ಮುಳ್ಳು, ಹಾ. ಕಟ್ ಮಾಡ್ಬೇಕಾದ್ರೆ ಮುಳ್ಳಿನಲ್ಲೇ ನಾವು ಜೀವನ ಇರೋದು ಪೂರ್ತಿ. ಹೌದು ಸರ್. ಅಷ್ಟು ಇದು ಲೇಬರ್ ಸಿಕ್ತಿರ್ಲಿಲ್ಲ. ಲೇಬರ್ ಸಿಕ್ಕಿಲ್ದ್ರೆ 1 to ಡಬಲ್ ಲೇಬರ್ ಕೇಳ್ತಿದ್ರು. ಹೌದು ಸರ್. 100 ರೂಪಾಯಿ ಕೇಳಿದ್ರು 200 ರೂಪಾಯಿ ಕೇಳಿದ್ರು. ನಾನೇ ಕಟಿಂಗ್ ಮಾಡ್ತಾ ಇದ್ದೆ, ನಾನೇ ಹಣ್ಣು ಕಟ್ ಮಾಡ್ತಾ ಇದ್ದೆ, ನಾನೇ ಬಾಕ್ಸ್ ಮಾಡ್ತಾ ಇದ್ದೆ. ಬಾಕ್ಸ್ ಮಾಡಿ ಅವಾಗ ಕೊರೋನಾ ಬಂದಿತ್ತು, ನಮ್ಮ ಮಕ್ಕಳು ಇಬ್ರು ಇಂಜಿನಿಯರ್ ಇದ್ರು, ಇಬ್ರು ವರ್ಕ್ ಫ್ರಮ್ ಹೋಮ್ ಇತ್ತು. ಎವ್ರಿ ಡೇ ಪ್ರತಿ 2 ದಿವಸಕ್ಕೊಂದ್ಸರಿ ಬೆಳಿಗ್ಗೆ 1 ಗಂಟೆಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ 10 ಗಂಟೆಗೆ ಉಸ್ಕೂರಿಗೆ ಹೋಗ್ತಿದ್ವಿ, ಅನ್ಲೋಡ್ ಮಾಡಿ ವಾಪಸ್ ಮನೆ ಬರ್ತಿದ್ವಿ. ಅವ ಮತ್ತೆ ಆನ್ ಡ್ಯೂಟಿಗೆ ಬರೋರು, ನಾನು ಮತ್ತೆ ಹಗಲು ಬಂದು ಮತ್ತೆ ಹಣ್ಣು ಕಟ್ ಮಾಡಿ ಪ್ಯಾಕ್ ಮಾಡ್ತಿದ್ದೆ. ಇಷ್ಟು ಇದ್ರದ್ದು ಇದು. ಅನಂತರ ಆರ್ಟಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಆರ್ಟಿಕಲ್ಚರ್ ಇವರು ನಮ್ಮ ತೋಟಕ್ಕೆ ವಿಸಿಟ್ ಕೊಟ್ರು. ಒಂದು ಬ್ಯಾಚ್ 2-3 ಬ್ಯಾಚ್ ಬಂದಿತ್ತು. ಬಂದ್ಬಿಟ್ಟು ನನ್ನ ಬೆಳೆ ನೋಡಿ ನನ್ನನ್ನ ಖುಷಿ ಪಟ್ರು, ಬಹಳ ಸಂತೋಷ ಪಟ್ರು. ನನ್ನನ್ನ ಇಲ್ಲಿಂದ ನಮ್ಮ ಜಿಲ್ಲೆಯಲ್ಲಿ ನನ್ನ ಒಬ್ಬನ್ನೇ ಇಲ್ಲಿಂದ ಸೆಲೆಕ್ಷನ್ ಮಾಡಿ GKVK ನನಗೆ ತರಬೇತಿ ಕಲಿಸಿರು. 1 ವರ್ಷ ಈ 2024ರಲ್ಲಿ ನನಗೆ GKVK ತರಬೇತಿ ಕಲಿಸಿರು. ನಾನು ತರಬೇತಿ ಮಾಡ್ಕೊಂಬಂದೆ. ತರಬೇತಿಗೆ ಹೋದಾಗ ನನ್ನ ಈ ಡ್ರಾಗನ್ ಫ್ರೂಟಿಗೆ ಜೇನು ಹುಳ ಎಷ್ಟು ಅವಶ್ಯಕತೆ ಇದೆ, ಜೇನು ಹುಳ ರೈತನಿಗೆ ಎಷ್ಟು ಮಿತ್ರ, ಜೇನು ಹುಳ ಇಲ್ಲದೆ ನಾವು ರೈತರು ಬದುಕಕ್ಕೆ ಸಾಧ್ಯನೇ ಇಲ್ಲ ಎಂಬುದ್ರ ಬಗ್ಗೆ ನನಗೆ ಅಲ್ಲಿ ಬಹಳ ಅರಿವಾಯ್ತು. ನಾನು ಆ ಜೇನು ಹುಳದ ಬಗ್ಗೆ ಪ್ರತಿಯೊಬ್ಬ ರೈತನಿಗೂ ಜೇನನ್ನ ಯಾವುದೇ ಕಾರಣಕ್ಕೂ ಸುಡಬೇಡಿ, ಜೇನನ್ನ ಸಾಕಿ, ಜೇನಿಂದ ನಾವು ರೈತರು ಬದುಕ್ತೀವಿ, ಜೇನೇ ನಮಗೆ ಅನ್ನದಾತ. ನಾವೆಂಗೆ ರೈತರು ದೇಶಕ್ಕೆ ಅನ್ನದಾತರು, ಜೇನು ನಮಗೆ ರೈತನಿಗೆ ಅನ್ನದಾತ. ಅದು ಯಾವುದೇ ಕಾರಣಕ್ಕೆ ಇದು ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ನಾನು 2 ಜೇನು ಪೆಟ್ಟಿಗೆನೂ ಸಹ ತಂದಿದ್ದೀನಿ. ಅದನ್ನು ಪ್ರತಿ ವರ್ಷ ಮಾಡ್ತೀನಿ. ಆ ಜೇನು ಹುಳಿಂದ ನನ್ನ ಫಸಲು ತುಂಬಾ ಲಾಭದಾಯಕ ಆಗಿದೆ. ನನ್ನ 1 ಎಕರೆಯಲ್ಲಿ ನಾನು 1 ವರ್ಷಕ್ಕೆ ಇವಾಗ 5 ಲಕ್ಷ ಆದಾಯ ತೆಗಿತೀನಿ. ಮೊದಲನೇ ವರ್ಷ 8 ರಿಂದ 9 ಲಕ್ಷ ತೆಗೆದಿದ್ದೆ. ಅವಾಗ ಮಾರ್ಕೆಟಿಂಗ್ ಚೆನ್ನಾಗಿತ್ತು. ಇವಾಗ ಮಾರ್ಕೆಟಿಂಗ್ ಡೌನ್ ಆಗಿದೆ, ಸಿಕ್ಕಾಪಟ್ಟೆ ಬೆಳೆ ಬಂದಿದೆ. ನಂದು ಇದು ಒಂದು ಈಲ್ಡ್ ಏನಾಗಿದೆಪ್ಪ ಅಂದ್ರೆ, ಇದು ನಮ್ದು ರೆಡ್ ಮಿಶ್ ಕಲರ್ ನಮ್ದು. ಇದು ಹೆಚ್ಚಿನ ದಿವಸ ಬಾಳಿಕೆ ಬರ್ತದೆ. ಇದು ಸಿಪ್ಪೆ ದಪ್ಪ. ಇನ್ನೊಂದು ಬರ್ತದೆ ಇಲ್ಲಿ ಭೂತಾನ್ ಇದರಿಂದ ತೈವಾನಿಂದ ಬರ್ತದೆ, ಅದು ತೆಳು ಸಿಪ್ಪೆ. ಅದು ಹೆಚ್ಚಿಗೆ ದಿವಸ ಬಾಳಿಕೆ ಬರೋದಿಲ್ಲ. ಹಂಗಾಗಿ ಈ ರೆಡ್ ಇದಕ್ಕೆ ಹೆಚ್ಚಿಗೆ ಅಪೇಕ್ಷೆ ಪಡ್ತಾರೆ. ನನಗೆ ಆಮೇಲೆ ಡಾಕ್ಟರ್ಗೆ ನಾನು ಸಜೆಷನ್ ತಗೊಂಡಿದ್ದೆ. ನಮ್ಮ ಡಾಕ್ಟರ್ಗಳು ಭೇಟಿ ಮಾಡಿದೆ. ಶಿವಮೊಗ್ಗ ಮೆಗಾನ್ ಹಾಸ್ಪಿಟಲ್, ತರೀಕೆರೆ ಗೌರ್ಮೆಂಟ್ ಹಾಸ್ಪಿಟಲ್, ಅಜ್ಜಂಪುರ ಗೌರ್ಮೆಂಟ್ ಹಾಸ್ಪಿಟಲ್, ಮತ್ತೆ ಇದು ಕಡೂರು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ಗಳಿಗೆ ನಾನು ಈ ಹಣ್ಣು ತಗೊಂಡೋಗಿ ಪರಿಚಯ ಮಾಡ್ಕೊಂಡೆ. ಆ ಹಣ್ಣನ್ನ ಅವರು ಇದೆಲ್ಲ ಮಾಡಿ, ಈ ಹಣ್ಣು ನಂಬರ್ 1 ಅದು ಫೈಲ್ಸ್ ಕಂಪ್ಲೇಂಟ್, ಶುಗರ್, BP, ಕ್ಯಾನ್ಸರ್ ಇಷ್ಟಕ್ಕೆ ಬಹಳ. ಆಮೇಲೆ ಇದು ಹಿಮೋಗ್ಲೋಬಿನ್, ಕೆಂಪು ರಕ್ತ ಕಣಗಳಿಗೆ ಬಹಳ ಅತ್ಯುತ್ತಮವಾದ ಹಣ್ಣು ಅಂತ ಎಲ್ಲ ಡಾಕ್ಟರ್ಸು ಎಲ್ಲಾ ರೋಗಿಗಳಿಗೂ ಇದನ್ನ ಸಜೆಷನ್ ಮಾಡಿದ್ರು. ಹಾಗಾಗಿ ಈಗ ನಮ್ಮ ಹಣ್ಣು ಇಲ್ಲಿ ಲೋಕಲ್ ಅಲ್ಲೂ ಸಹ ಚೆನ್ನಾಗಿ ಓಡ್ತಾ ಇದೆ. ಈಗ ಈ ವರ್ಷ ಏನಾಗಿದೆ ಅಂದ್ರೆ ರೇಟ್ ಕಡಿಮೆ ಆಗಿದೆ. ಲಾಸ್ಟ್ ಇಯರ್ ರೇಟ್ ಕಡಿಮೆ ಆಗಿದೆ. ಇದು ನಮ್ಮದು. ಮತ್ತೆ ಇದಕ್ಕೆ ಮೊದಲೇ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರ್ಬೇಕು ರೈತ. ಇವಾಗ ನಾನು ಈ ಒಂದು ಬೆಳೆ ಮಾಡ್ತೀನಿ ಅಂದ್ರೆ 7 ಲಕ್ಷ ಬೇಕು. 7 ಲಕ್ಷ ಹಾಕ್ಬೇಕು ಅಂದ್ರೆ ಒಂದು ಕಲ್ಕಂಬಿಗೆ 350 ರೂಪಾಯಿ, ಅದನ್ನ ಡಿಗ್ಗಿಂಗ್ ಮಾಡಿ ಊತ ಹಾಕ್ಲಿಕ್ಕೆ 100 ರೂಪಾಯಿ, ಒಂದು ಟೈರ್ 100 ರೂಪಾಯಿ, 150 ರೂಪಾಯಿ ಕಬ್ಬಣ ಬೇಕು. ಸಸಿ 4 ಸಸಿ ಹಾಕ್ಬೇಕು, 4 ಸಸಿಗೆ 150 ರೂಪಾಯಿ ಬೇಕು. ಆಮೇಲೆ ಅದು ಸುತ್ತ ಮಣ್ಣು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡ್ಬೇಕು, ಬೋರ್ವೆಲ್ ಬೇಕು. ಇಷ್ಟು ಮಾಡ್ತೀವಿ ಅಂತ ಮಾಡ್ತೀವಿ ಅಂದ್ರೆ ನಮಗೆ 7 ಲಕ್ಷ ರೂಪಾಯಿ ಬೇಕು. ಇಷ್ಟು ಎಕ್ಸ್ಪೆನ್ಸ್ ನಂದು ಅಂದ್ರೆ ಬೋರ್ವೆಲ್ ಇತ್ತು, ಡ್ರಿಪ್ ಇರಿಗೇಷನ್ ಇರಲಿಲ್ಲ. ನಾನು ಅವಾಗ ನನಗೆ ಅಷ್ಟು 3.5 ಲಕ್ಷ ಅವಾಗ ಕಡಿಮೆ ಆಗಿದೆ. ಇಷ್ಟಿದು. ಮತ್ತೆ ನಾವು ಯಾವುದೇ ಕಾರಣಕ್ಕೂ ಈ ಬೆಳೆನ ಬೆಳೆಯವನು ಲೇಬರ್ ಮೇಲೆ ನೆಚ್ಕೊಂಡು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನಾನು ಸ್ವಂತ ಮಾಡ್ತೀನಿ ಅನ್ನೋ ಧೈರ್ಯ ಇದ್ರೆ, ಕೆಪಾಸಿಟಿ ಇದ್ರೆ ಮಾತ್ರ ಅದನ್ನ ಬೆಳೆನ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಇದು ಪ್ರತಿಯೊಂದು ಮುಳ್ಳು, ಪ್ರತಿಯೊಂದು ಇಂಚು, ಒಂದು ಅರ್ಧ ಇಂಚಿಗೂ ಮುಳ್ಳಿದು. ಈ ಮುಳ್ಳು ಮುರಿಯೋದಿಲ್ಲ, ಚುಚ್ಚಿರೆ ನೋವು ಸಿಕ್ಕಾಪಟ್ಟೆ ಆಗ್ತದೆ. ಆದ್ರೆ ಅದಕ್ಕೆ ಲೇಬರ್ 1 ದಿವಸ ಬಂದ್ರೆ ಇನ್ನೊಂದ್ ದಿವಸ ಮತ್ತೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನಾಳೆ ಹೆಂಗಪ್ಪ ನಾನು ಚುಚ್ಚು ಬರ್ತೇನೆ. ನಮ್ ಎರಡೂ ಕೈಗಳು ನಮ್ಮ ತೂತಾಗ್ತಿದೆ ಪೂರ್ತಿ. ಇಲ್ಲಿಂದವ 2 ಕೈ ತೂತ್ಗಳೇ ನಮ್ಗೆಲ್ಲ ತೂತು ಇವೆಲ್ಲ ತೂತುಗಳಾಗಿದೆ ನೋಡಿ. ಇದೆಲ್ಲ ಅದ್ರದ್ದೇ ಕಂಪ್ಲೀಟ್. ಕಲೆಗಳೆಲ್ಲ ನೋಡಿ, ಇದೆಲ್ಲ ಅದ್ರದ್ದೇ ಪೂರ್ತಿ. ಯಾಕೆಂದ್ರೆ ನಾವು ಬಗ್ಗೆ ಕಟ್ಬೇಕು ಹಿಂಗೆ. ಆಮೇಲೆ ಹಣ್ಣು ಕೈಬೇಕು ಇದೆಲ್ಲ ಹಣ್ಣು ಅಲ್ಲಿರ್ತದೆ, ಇಲ್ಲಿ ಕೊಯ್ಬೇಕು, ಇದೆಲ್ಲ ಕಟ್ ಆಗುತ್ತೆ. ಆಮೇಲೆ ಕಟ್ ಮಾಡ್ಬೇಕು ನಾವು ಗಿಡ ನೋಡಿ, ಅದು ಕಟ್ ಮಾಡ್ಬೇಕು. ಈಗ ಅದು ಕಟ್ ಮಾಡ್ಬೇಕಾದ್ರೆ ತಲೆಗೆ ಹೊಡಿತಿದೆ. ಇಷ್ಟು ನಮಗೆ ಟೆನ್ಷನ್ ಆಗ್ತದೆ. ಆ ಟೆನ್ಷನ್ ಮಾಡಿದ್ರೆ ಈ ಬೆಳೆ ಬೆಳೆಯಕ್ಕಾಗಲ್ಲ. ಹಾಗಾಗಿ ನಾವು ಕೃತಕ ನಾನು ಮಾಡ್ತೀನಿ ಅನ್ನಂಗಿದ್ರೆ ಈ ಬೆಳೆನ ಬೆಳಿಬಹುದು. ಒಳ್ಳೆ ಅತ್ಯುತ್ತಮವಾದ ಬೆಳೆ. ಮತ್ತೆ ರೋಗನೂ ಬರ್ತದೆ. ರೋಗ ನಮ್ಮ 12 ವರ್ಷ ರೋಗ ಇರ್ಲಿಲ್ಲ.
ಈಗ ರೋಗ ಬರ್ತದೆ ಅದಕ್ಕೆ. ಈಗ ನೋಡಿ ಇದು ಈ ವೈಟ್ ಇದೆಲ್ಲ ಇದು ಹೌದು ಸರ್. ಇದು ಕೊಯ್ಲಿನ್ ಅಂತ ಹೇಳ್ಬಿಟ್ಟು ವೈಟ್ ಸುಣ್ಣದ ಪುಡಿ ಇದು. ಹೌದು ಸರ್. ವೈಟ್ ಸುಣ್ಣದ ಪುಡಿ ಇದು. ಇದನ್ನ 2 ಸರಿ ಸ್ಪ್ರೇ ಮಾಡ್ತೀವಿ ಬೇಸಿಗೆನಲ್ಲಿ, ಅಂದ್ರೆ ಅದಕ್ಕೆ ರೋಗ ಬೀಳಬಾರ್ದು ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನು ಕೆಲವು ಟೈಮಲ್ಲಿ ಔಷಧಿ ಹಾಕ್ತಿವಿ. ಎಷ್ಟು ಮಾಡ್ತೀವಿ. ಗೊಬ್ಬರ ನಾವು ಕೆಂಪು ಗೊಬ್ಬರ ಹಾಕಿದ್ವಿ. ಈ ಹೋದ ವರ್ಷ ನಾನು ನಮ್ಮ ಇಲ್ಲಿ ಕಾಟಿನರಲ್ಲಿ ನಮ್ಮದು ಇದು ಕಲ್ಲೇಶ್ವರ ಕಾಯರ್ ಇಂಡಸ್ಟ್ರೀಸ್ ಅಂತಿದೆ, ಅಲ್ಲಿ ಬೇವಿನ ಹಿಂಡಿ ಮತ್ತೆ ಇನ್ನೊಂದು ಗೊಬ್ಬರ ಇದೆ. ಅದನ್ನ ಪ್ರತಿ ವರ್ಷ ನಾನು 30 ಚೀಲ, ಅದು 5 ಚೀಲ ಬೇವಿನ ಹಿಂಡಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಪ್ರತಿ ಗಿಡಕ್ಕೆ 2 kg ಹಾಕ್ತೀನಿ. ನಮಗೆ ಆ ಪ್ರತಿ ಗಿಡಕ್ಕೆ 2 kg ಹಾಕಿಂದ ನಮಗೆ ಇರುವೆಗಳ ಕಾಟ ಕಡಿಮೆ ಆಗ್ತದೆ ಒಂದು. ಆಮೇಲೆ ರೋಗ ಕಂಟ್ರೋಲ್ ಆಗ್ತದೆ. ಏನ್ ರೋಗ ಅಂದ್ರೆ ಈ ತರ ವೈಟ್ ಆಗ್ತದಲ್ಲ, ಈ ವೈಟ್ ಇಶ್ಯೂ, ಈ ರೋಗ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಅದಕ್ಕೆ ಈ ರೋಗ ಕಂಟ್ರೋಲ್ ಆಗ್ತದೆ, ಅದು ಇದಾಗ್ತದೆ. ಮತ್ತೆ ನಾವು ಇಂಗ್ಲಿಷ್ ಮೆಡಿಸಿನ್ ಮಾಡ್ತೀನಿ. ಅದು ದಾವಣಗೆರೆಗೆ ಹೋಗ್ಬಿಟ್ಟು ಈ ಯಾವ್ಯಾವ್ದು ನಮಗೆ ಬೇಕು, ಈ ತಾಕತ್ತು, ಈ ಏನೇನು ಅದು ವೆರೈಟೀಸ್ ಅಂದ್ರೆ ಒಂದೇ ಹೊಡೆದಿಲ್ಲ, ವೆರೈಟೀಸ್ ಆಫ್ ಔಷಧಿನ ನಾನು ತಂದು ದಾವಣಗೆರೆಯಿಂದ ತಂದು ಸ್ಪ್ರೇ ಮಾಡ್ತೀನಿ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಸಿಗೋದು, ಅದನ್ನ ಸ್ಪ್ರೇ ಮಾಡಿದ್ರೆ ಒಳ್ಳೆ ಬರ್ತದೆ. ಈಗ ಏಪ್ರಿಲ್ ಸ್ಟಾರ್ಟ್ ಆಗ್ತದೆ ನಮ್ದು ಬೆಳೆಗೆ. ಈಗ ಹೂ ಸ್ಟಾರ್ಟ್ ಆಗಿದೆ, ಹೂ ಆಗಿದೆ, ಆಗ್ತಾ ಇದೆ. ತೋರಿಸ್ತೀನಿ ನಿಮ್ಗೆ ಹೂವು ಈಗ ಸ್ಟಾರ್ಟ್ ಆದ್ರೆ ಅಪ್ ಟು ನವೆಂಬರ್ ವರೆಗೆ ನಮಗೆ ಈ ಬೆಳೆ ಬರ್ತದೆ. ನವೆಂಬರ್ ವರೆಗೆ ಬರ್ತದೆ, ಒಳ್ಳೆ ಬೆಳೆ ಬರ್ತದೆ. ಎಷ್ಟು ಕೆಜಿ ಬರುತ್ತೆ ಸರ್? ಒಂದು ಹಣ್ಣಿಗೆ 1 kg ವರೆಗೆ ಬರ್ತದೆ. 1 kg ನನ್ ಬಂದಿದೆ 1 kg ಬಂದಿದೆ. ನಂದು ಒಂದು ಹಣ್ಣು 1 kg ಬಂದಿದೆ. ಮೀಡಿಯಂ ಅಂದ್ರೆ ನಾನು ಒಂದು 500 ಗ್ರಾಮ್, ಅದು ಲೆವೆಲ್. ಇದು ಮಿರಾಕಲ್ ರೆಡ್ ಅಂತ ನಂದಿದು. ಇದ್ರ ಬೆಳೆ ಇದು ಮಿರಾಕಲ್ ರೆಡ್ ಅಂತ ಹೇಳ್ಬಿಟ್ಟು. ಕ್ವಿಂಟಲ್ ಹೆಂಗಿದೆ ಸರ್ ಇದು ರೇಟ್? ಇದು ಕ್ವಿಂಟಾಲು ನಾನು ಫಸ್ಟ್ ಬೆಳೆದಾಗ 22,000 ರೂಪಾಯಿ ಕ್ವಿಂಟಲ್ ಇತ್ತು. 22,000 23,000 ಕ್ವಿಂಟಲ್ ಇತ್ತು. ನಾನು 22,000 ಕ್ವಿಂಟಲ್ ಮಾರಾಟ ಮಾಡಿದ್ದೇನೆ. ಇಲ್ಲಿ ಬೆಂಗಳೂರು ಉಸ್ಕೂರ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಇರಲಿಲ್ಲ. ಇವಾಗ ದಾವಣಗೆರೆ ಓಪನ್ ಮಾರ್ಕೆಟ್ ಆಗಿದೆ. ಆಮೇಲೆ ಶಿವಮೊಗ್ಗದಲ್ಲಿ ಶಿವಮೊಗ್ಗ APMC ಒಂದು ಮಾರ್ಕೆಟ್ ಆಗಿದೆ. ಆಮೇಲೆ ಮಂಗಳೂರು ಮಂಗಳ ಮಾರ್ಕೆಟ್ ಇದೆ. ಆಮೇಲೆ ತುಮಕೂರು ಏನಿಲ್ಲ, ಬೆಂಗಳೂರಿಗಿದೆ. ಮೈಸೂರಿಗೆ ಏನು ಓಡಲ್ಲ. ಇದು ಇಷ್ಟು ಕಡೆ ಮಾರ್ಕೆಟ್ ಇದೆ. ನಾವು ಈಗ ನೇರ್ ದಾವಣಗೆರೆಯಿಂದ ನಾವು ದಾವಣಗೆರೆ ಹೋಗ್ತೀನಿ. ಈಗ ಮತ್ ನನಗೆ ಆರ್ಡರ್ಸ್ ಇದ್ರೆ ಬೆಂಗಳೂರಿಗೆ ಹೋಗ್ತೀನಿ. ಮತ್ ಕೆಲವರು ಕೇರಳದವರು ಇಲ್ಲೇ ಬಂದು ಬೈ ಮಾಡ್ತಾರೆ. ಮಂಗಳೂರು ಕೇರಳದವರು ಇಲ್ಲಿ ಇಲ್ಲಿ ಹೋದ ವರ್ಷ ಲಾಸ್ಟ್ ಟೈಮ್ ನಾನು ಒಂದು 5 ಟನ್ ಇಲ್ಲೇ ಕೊಟ್ಬಿಟ್ಟಿದ್ದೀನಿ. ಅವರೇ ಬಂದು ನನ್ನಿಂದ ಬೈ ಮಾಡಿದ್ರು. ಇಲ್ಲಿಗೆ ಬಂದು ತಗೊಂಡು ಹೋಗ್ಬಿಡ್ತಾರೆ. ಕ್ರೇಟ್ ಮಾಡ್ತೀವಿ. ಅವರು 20 kg ಕ್ರೇಟ್ ತರ್ತಾರೆ. ಆ ಕ್ರೇಟ್ಗೆ ಪೇಪರ್ ಹಾಕಿ ಅವ್ರಿಗೆ ಲಾಟ್ ಮಾಡ್ತೀವಿ. ಅದನ್ನ ಅವರು ಕ್ವಾಲಿಟಿ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ. ಸರ್, ಈ ಗೊಬ್ಬರ ಯೂಸ್ ಮಾಡಿದ್ರಲ್ಲಿ ರಾಯಲ್ CSP ಅದು ಯೂಸ್ ಮಾಡಿದ್ಮೇಲೆ ಇಳುವರಿ ಯಾವ ತರ ಸರ್? ನನಗೆ ಅದು ಯೂಸ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ CSP ರಾಯಲ್ ಕಲ್ಲೇಶ್ವರ ಇಂಡಸ್ಟ್ರೀಸ್ ಇರಲ್ಲ, ಆ ಬೇವಿನ ಹಿಂಡಿ ಮತ್ತೆ ಆ ಗೊಬ್ಬರ ಅದನ್ನ ನಾನು ಹೆಚ್ಚಿಗೆ ಉಪಯೋಗ ಮಾಡಿ ಬೆಳಿತೀನಿ ಇದನ್ನ. ಹೌದು ಸರ್. ಸರ್, ನಮ್ ರಾಯಲ್ CSP ಅವ್ರ ಬೇವಿನ ಪುಡಿನೇ ತಗೋಬೇಕು ಅಂತ ಯಾಕೆ ಅನಿಸ್ತು ಸರ್ ನಿಮಗೆ? ರಾಯಲ್ CSP ಕಲ್ಲೇಶ್ವರ ಇಂಡಸ್ಟ್ರೀಸ್ ಬೇವಿನ ಪುಡಿ ಯಾಕೆ ಬೇಕು ಅಂದ್ರೆ, ಅವರು ನಿಜವಾದ ಬೇವಿನ ಬೀಜಗಳನ್ನ ನಮ್ಮ ಕಣ್ಮುಂದೆನೆ ಅದನ್ನ ಕ್ರಶ್ ಮಾಡಿ ಅದನ್ನ ಪೌಡರ್ ಮಾಡಿ ನಮಗೆ ಪೌಡರ್ ಮಾಡ್ತಾರೆ, ಮತ್ತೆ ಗುಳಿಗಳ ಟೈಪ್ ಮಾಡ್ಕೊಡ್ತಾರೆ. ಅದನ್ನ ನಮಗೆ ಅದರಲ್ಲಿ ಗ್ಯಾರಂಟಿ ಇದೆ, ಮತ್ತೆ ನಂಬಿಕೆ ಇದೆ. ಅದನ್ನ ಹಾಕಿದ್ರೆ ನಮಗೆ ಈ ಗಿಡದಲ್ಲಿರ್ತಕ್ಕಂಥ ಕೆಲವು ರೋಗಗಳು, ಈ ವೈಟ್ ಎಲ್ಲೋ ರೋಗ ಕಡಿಮೆ ಆಗ್ತದೆ, ಇರುವೆಗಳು ಕಡಿಮೆ ಆಗ್ತದೆ. ಇದು ಎರಡರಿಂದ ನಮಗೆ ಬೇವಿನ ಪುಡಿ ಬಹಳ ಅತಿ ಮುಖ್ಯ. ಅದು ಕಲ್ಲೇಶ್ವರ ಇಂಡಸ್ಟ್ರೀಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ನಮಗೆ. ಯಾಕೆಂದ್ರೆ ಅದು ನನಗೆ ಅದ್ರಲ್ಲಿ ಯಾವುದೇ ತರ ಮಿಕ್ಸ್ ಇರೋದಿಲ್ಲ. ಒರಿಜಿನಾಲಿಟಿ ಬೇವಿನ ಪುಡಿ ಸಿಗ್ತದೆ ನಮಗೆ. ಆ ಒರಿಜಿನಾಲಿಟಿ ಬೇವಿನ ಪುಡಿ ಹಾಕ್ಲಿಕ್ಕೆ ₹1 ಕಾಸ್ಟ್ ಆರೋ ಚಿಂತೆ ಇಲ್ಲ. ನಾವು ಒರಿಜಿನಾಲಿಟಿ ಬೇವಿನ ಪುಡಿ ಹಾಕಕ್ಕೆ ನಾವು ಇಷ್ಟಪಡ್ತೀವಿ. ಅದರಿಂದ ನಮಗೆ ಒಳ್ಳೆ ಹೀಲ್ಡ್ ನನಗೆ ಬಂದಿದೆ ಆ ಬೇವಿನ ಪುಡಿ ಹಾಕಿ. ನಾನು ಪ್ರತಿ ವರ್ಷ ಈಗ ನಾನು ಏನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟು ವರ್ಷಗಳಿಂದ ಅವ್ರದಲ್ಲೇ ಬೇವಿನ ಪುಡಿ ತರ್ತೀನಿ, ಪ್ರತಿ ವರ್ಷ ತರ್ತೀನಿ. ಸರ್, ಈಗ ವಿಡಿಯೋದಲ್ಲಿ ಯಾವಾಗ್ಲೂ ಹೇಳ್ತೀರಾ ನಮ್ಮ CSP, ನಮ್ಮ ಕಲ್ಲೇಶ್ವರ ರಾಯಲ್ CSP ಅಂತ ಹೇಳ್ತಿದ್ದೀರಾ. ಫ್ಯಾಕ್ಟ್ರಿ ನೀವು ನೇರವಾಗಿ ವಿಸಿಟ್ ಮಾಡಿದೀರಾ ಸರ್? ಅಲ್ಲಿ ಹೋಗ್ಬಿಟ್ಟು ನೋಡಿದೀರಾ ನೀವು ಬೇವಿನ ಪುಡಿ ಯಾವ ತರ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತಾರೆ, ನಿಮಗೆ ಯಾವ ತರ ಪ್ರಿಪೇರ್ ಮಾಡ್ಕೊಡ್ತಾರೆ ಅಂತ ನೋಡಿದಿರಾ ಸರ್ ರಿಯಲ್ ಆಗಿ ನೀವು? ಎಸ್, ನಾನು 2019-20 ಹಾಕಿದಾಗ ಅವ್ರು ಬೇವಿನ ಪುಡಿ ಮಾಡ್ತಾರೆ ಅಂತ ಅಂದಿದ್ರು. ನನಗೆ ನಂಬಿಕೆ ಇರ್ಲಿಲ್ಲ. ನಾನು ಖುದ್ದು ಅವ್ರ ಫ್ಯಾಕ್ಟ್ರಿ ಹೋಗಿ ನೋಡ್ಬಿಟ್ಟು ಆ ಪುಡಿ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಯಾವ ಕ್ರಷರ್ ಮಾಡ್ತಾರೆ, ಹೇಗೆ ಪುಡಿ ಮಾಡ್ತಾರೆ, ಹೇಗೆ ಪ್ಯಾಕ್ ಮಾಡ್ತಾರೆ ಅಂತೇಳಿ ಖುದ್ದಾಗಿ ತಂದು ಮೊದಲನೇ ವರ್ಷ ನಾ 20ನೇ ಇಸ್ವಿನಲ್ಲಿ ಫಸ್ಟ್ 4 ಬ್ಯಾಗ್ ಅಂತ ತಂದು ಹಾಕಿದೆ. ಆ 4 ಬ್ಯಾಗ್ ತಂದು ಹಾಕಿದ ತಕ್ಷಣ ನನಗೆ ಒಳ್ಳೆ ನನ್ನ ಗಿಡಗಳ ಇಂಪ್ರೂವ್ಮೆಂಟ್ ಬಂತು. ಹಾಗಾಗಿ ಪ್ರತಿ ವರ್ಷ ನಾನು ಖುದ್ದು ಅವ್ರ ಫ್ಯಾಕ್ಟ್ರಿಯಲ್ಲಿ ನಿಂತ್ಕೊಂಡಿದ್ದು, ನಾನೇ ವಿಸಿಟ್ ಮಾಡಿ ಅದು ನನ್ನ ಮುಂದೆ ಕ್ರಷರ್ ಮಾಡಿ ನನ್ನ ಮುಂದೆ ಪ್ಯಾಕ್ ಮಾಡ್ಕೊಂಡು ನಾನು ಪ್ರತಿ ವರ್ಷ ತಂದು ನನ್ನ ಗಿಡಗಳಿಗೆ ಹಾಕ್ತೀನಿ. ತುಂಬಾ ನನಗೆ ಆ ಬೇವಿನ ಪುಡಿ ಮತ್ತೆ ಅವ್ರ ಗೊಬ್ಬರದಿಂದ ತುಂಬಾ ಅನುಕೂಲ ಆಗಿದೆ. ನಾನು ಅವ್ರು ಮರಿದಿಲ್ಲ, ಅವರು ನನ್ನ ಯಾವತ್ತೂ ಮರ್ತಿಲ್ಲ. ಅವರೇ ನನ್ನ ಸಜೆಷನ್ ಮಾಡಿ ಅಷ್ಟೇ ಇದಕ್ಕೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ಗೆಲ್ಲ ಕಳಿಸಿ, ಸರ್ ಹಿಂಗಿದೆ ಈ ತರ ಮಾಡಿದಾರೆ ಅಂತದಕ್ಕೆ ಅವರೆಲ್ಲ ನಾನು ಇಡೀ ಸ್ಟಾಫ್ 35-40 ಜನ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಸ್ಟಾಂಪ್ ಬಂದು ನನ್ನ ಸೆಲೆಕ್ಷನ್ ಮಾಡಿ GKVK ಟ್ರೈನಿಂಗ್ ಕಳಿಸಿದ್ರು. ಬೇವಿನ ಪುಡಿ ನಮ್ಮ ಬೆಳೆಗೆ ಬಹಳ ಅತ್ಯವಶ್ಯಕತೆ.
ಈಗ ಬೇವಿನ ಪುಡಿ ಮತ್ತೆ ಸಾವಯವ ಗೊಬ್ಬರ ನೀವು ಯೂಸ್ ಮಾಡ್ತೀರಾ ರಾಯಲ್ CSP ಅವ್ರದ್ದು, ಯಾವ ಟೈಮ್ ಯೂಸ್ ಮಾಡ್ತೀರಾ ಸರ್? ಅದ್ ನೀವು ಏನು ಹೂ ಆಗುತ್ತಲ್ಲ ಆ ಟೈಮ್ ಯೂಸ್ ಮಾಡ್ತೀರಾ ಅಥವಾ ಹಣ್ಣು ಆಗಕ್ ಬರುತ್ತಲ್ಲ ಆ ಟೈಮ್ ಯೂಸ್ ಮಾಡ್ತೀರಾ ಸರ್? ಇಲ್ಲ, ಈಗ ಮುಂಗಾರು ಮಳೆ ಬಿತ್ತ ತಕ್ಷಣ ಆ ಗೊಬ್ಬರ ಯೂಸ್ ಮಾಡ್ತೀವಿ. ನಾನು ಈಗ ತರ್ತೀನಿ ಈಗ ಮುಂಗಾರು ಮಳೆ, ರೇವತಿ ಮಳೆ ಇದೆ, ಈ ರೇವತಿ ಮಳೆ ಒಂದ್ಸರಿ ಬಿತ್ತ ತಕ್ಷಣ ನಾನು ಆ ಗೊಬ್ಬರ ತಂದ್ಬಿಡ್ತೀನಿ. ತಂದ್ಬಿಟ್ಟು ಎಲ್ಲ ಗಿಡಗೆ ಹಾಕ್ತೀನಿ. ಅವಾಗ ಈ ತರ ಹೂ ಬರ್ತದೆ. ಇದು ಹೂವು, ಇದು ಮುಳ್ಳು. ಸರ್ ಈಗ ಅಲ್ಲ ಸರ್, ಈಗ ಮುಳ್ಳಲ್ಲಿ ಇದೆಯಲ್ಲ, ಇದು ಮುಳ್ಳು ಇದೆ, ಇಲ್ಲಿ ಪಕ್ಕದಲ್ಲಿ ಹೂವು ಇದೆ. ಹೌದು, ಆ ಮುಳ್ಳಲ್ಲೇ ಹೂವು ಆಗೋದು. ಇದೇ ಮುಳ್ಳುನ್ನ ಅದೇ ಮುಳ್ಳಲ್ಲೇ ಹೂವಾಗಿ ಪರಿವರ್ತನೆ ಆಗುತ್ತೆ. ಇದು ಹೂವು ಈಗ ಆಗಿ ಸುಮಾರು 3-4 ಡೇಸ್ ಇದೆ. ಈಗ ಇದು 3 to 4 ಡೇಸ್ ಅಷ್ಟೇ ಆಗಿದೆ. ಇದು 32 ದಿವಸಕ್ಕೆ, ಇದು 32 ದಿವಸಕ್ಕೆ ನನಗೆ ಹಣ್ಣನ್ನು ಕಟಾವು ಮಾಡ್ಲಿಕ್ಕೆ ಬರ್ತದೆ. 32 ದಿವಸಕ್ಕೆ? ಹೌದು. 15 ದಿವಸಕ್ಕೆ ಇದು ಹಣ್ಣು ಅಳ್ತದೆ. ದಪ್ಪಗೆ ಈ ಬ್ರಹ್ಮಕಮಲ ಹೂ ಬರ್ತಲ್ಲ, ಸೇಮ್ ಆ ಟೈಪ್ ಅಳ್ತದೆ. ಅದಾದ 15 ದಿವಸಕ್ಕೆ ನನಗೆ ಹಣ್ಣು ಬರ್ತದೆ. ಹಳ್ಳಿದ 30 ದಿವಸಕ್ಕೆ, ಒಟ್ಟು 45 ದಿವಸ ಬೇಕಿದ್ದಕ್ಕೆ. 45 ದಿವಸಕ್ಕೆ ಹಣ್ಣು ಸಿಗ್ತದೆ. 45 ದಿವಸಕ್ಕೆ ಬರ್ತದೆ. ನೋಡಿ ಇದೆ ನೋಡಿ, ಇಲ್ಲಿದೆ ನೋಡಿ. ಇದು ಅಷ್ಟೇ, ಇದು ಒಂದೇ ಒಂದ್ ಬಿಟ್ಟಿದೆ. ಒಂದೊಂದ್ಸರಿ ಒಂದ್ರಲ್ಲಿ 10-12 ಹಣ್ಣು ಬಿಡ್ತದೆ. ಒಂದೊಂದರಲ್ಲಿ 10-12 ನೋಡಿ. ಅದ್ರಲ್ಲಿ 3 ಬಿಟ್ಟಿದೆ, ಅದು ಒಂದು ಹೋಗಿದೆ. ಇದು ಹೋಯ್ತು, ಅದು ವೇಸ್ಟ್, ಅದು ಹೋಯ್ತು. ಅದು ಹೋಗ್ತದೆ, ಅದು ಇರೋದಿಲ್ಲ. ನೋಡಿ ಅದು ಮುಳ್ಳೆ, ಕೆಳಗಡೆ ಮುಳ್ಳಿನ ನೋಡಿ, ಅದ್ರ ಮುಳ್ಳಿದೆ ನೋಡಿ, ಅದು ಮುಳ್ಳೆ. ಅದು ಆ ಮುಳ್ಳಲ್ಲೇ ಇದು ಹಣ್ಣು ಬಿಡೋದು. ಹೌದು. 45 ದಿವಸಕ್ಕೆ ನಮಗೆ ಹಣ್ಣು ಕೊಡ್ತದೆ. ಇದು ಹೂವು ಸ್ಟಾರ್ಟ್ ಆದ 45 ಡೇಸ್. ಹೂವು ಹರಳಿ 15-30 ದಿವಸ ಬೇಕು. ಈಗ ಹಣ್ಣು ಜಾಸ್ತಿ ಬಿಡ್ತು ಅಂತಂದ್ರೆ weight ಗೆ ಬಗ್ಗಲ್ವಾ ಸರ್? ಕಿತ್ಕೊಂಡು ಬಗ್ಗಕ್ಕೆ ಅಂತೋಸ್ಕರ ನಾವು ಟೈರು ಮತ್ತೆ ನೋಡಿ ಈ ತರ ಕಬ್ಬಣ ಹಾಕಿರೋದು, ಕಬ್ಬಣ ಹಂಗ್ಲರ್ ಹಾಕಿರೋದು. ಕಬ್ಬಣ ಹಂಗ್ಲರ್ ಹಾಕಿನಿ ಕಲ್ ಮೇಲೆ ನೋಡ್ರಿ, ಅದು ಬಗ್ಗುತ್ತೆ ಅಂತ ಅದಕ್ಕೋಸ್ಕರ ಅದ್ ಹಾಕಿ ನೋಡಿ ಟೈರ್. ಇದು ಯಾಕೆ ಟೈರ್ ಉಪಯೋಗ ಮಾಡ್ತೀವಿ, ಸಿಮೆಂಟ್ ಯಾಕೆ ಉಪಯೋಗ ಮಾಡಲ್ಲ, ಕಬ್ಬಣ ಯಾಕೆ ಉಪಯೋಗ ಮಾಡಲ್ಲ ಅಂದ್ರೆ ಇದು ಹೆಚ್ಚಿಗೆ ಭಾರ, ಸುಮಾರು 1 ಕ್ವಿಂಟಲ್ ಮೇಲೆ ಬರ್ತದೆ ತೂಕ. ಇದು ಒಂದು ಗಿಡ ಆ 1 ಕ್ವಿಂಟಲ್ ಬಂದ ತಕ್ಷಣ ಕಬ್ಬಣ ಆದ್ರೆ ಏನಾಗ್ತದೆ, ಇದು ಕಂಪ್ಲೀಟ್ ಇದು ಇದೇನಾಗ್ತದೆ, ಇಲ್ಲಿ ಭಾರ ಬಿದ್ದ ತಕ್ಷಣ ಇಲ್ಲಿ ಟೈರ್ ಆದ್ರೆ ಏನಾಗ್ತದಪ್ಪ ಅಂದ್ರೆ ಅದು ಸ್ಮೂತ್ ಇರ್ತದ, ಅದ್ರ ಮೇಲೆ ಅಗಲ ಇರ್ತದಲ್ಲ, ಆಮೇಲೆ ಕೂತ್ಕೊಂಡು ಎಷ್ಟೇ ಫ್ಲೆಕ್ಸಿಬಲ್ ಆದ್ರೂ ಅದ್ರ ಮೇಲೆ ಒಂಥರ ಈ ಕುಶನ್ ಟೈಪ್ ಅದಕ್ಕೋಸ್ಕರ ನಾವು ಟೈರ್ನ ಉಪಯೋಗ ಮಾಡ್ತೀವಿ. ಕಬ್ಬಣ ಮತ್ತೆ ಸಿಮೆಂಟ್ ಅನ್ನ ಉಪಯೋಗ ಮಾಡಲ್ಲ. ನೋಡಿ ಇಲ್ಲಿ ಹೂ ಬಿಟ್ಟಿದೆ ನೋಡಿ, ಬನ್ನಿ. ಇದು ಹೂ ಅಷ್ಟೇ, ಇದು ಅಷ್ಟೇ, ಇದು ಹೂ ಹೋಗ್ತದೆ. ಈ ಮುಳ್ಳಲ್ಲೇ ಬಿಡೋದು ನೋಡಿ, ಇದು ಮುಳ್ಳಲ್ಲಿ, ಇದು ವೇಸ್ಟ್, ಇದು ಹೋಗ್ತದೆ, ಕಟ್ ಮಾಡಲ್ಲ, ಹೋಗ್ತದೆ ನೋಡಿ. ಇದು ಅಷ್ಟೇ, ಬಿಡ್ತಿದೆ ಎಲ್ಲ ಇದೇ ತರ. ಈ ಸ್ಟಾರ್ಟ್ ಆಗುತ್ತೆ ಈಗ ಮೇಗೆ ಸ್ಟಾರ್ಟ್ ಆದ್ರೆ ಅಪ್ ಟು ನಮಗೆ ಮೇ, ಏಪ್ರಿಲ್ ಅಲ್ಲ, ಅದು ನವೆಂಬರ್ ವರೆಗೆ ನಮಗೆ ಕ್ರಾಪ್ ಬರ್ತದೆ. ಪ್ರತಿ ವಾರಕ್ಕೆ 2 ಸರಿ, ಪ್ರತಿ 15 ದಿವಸಕ್ಕೆ ಒಂದ್ಸರಿ ನಾವು ಹಣ್ಣು ಕಟಾವ್ ಮಾಡ್ತೀವಿ. ಒಂದೊಂದ್ಸರಿ 2 ದಿವಸಕ್ಕೆ ಬರ್ತದೆ, ಒಂದ್ಸರಿ 4 ದಿವಸಕ್ಕೆ ಬರ್ತದೆ. ಬನ್ನಿ ಇಲ್ಲಿ ಬನ್ನಿ ತೋರಿಸ್ತೀನಿ ನಿಂಗಿದೆ. ನೋಡಿ ಅಲ್ಲಿ ಹೂವು ಬಂದಿದೆ. ಹೌದು ಸರ್. ನೋಡಿ ಇದು ಇಲ್ಲಿ ಹೂವು ಬಂದಿದೆ. ಹೌದು. ನೋಡಿ ಈ ತರ ಬರ್ತದೆ ಅಲ್ಲಿ ನೋಡಿ. ಒಂದು ಇದು ಈಗಿದ್ರೆ ಏನಾಗ್ತದಪ್ಪ ಅಂದ್ರೆ ಸ್ವಲ್ಪ ಸೈಜ್ ಕಡಿಮೆ ಆಗ್ಬಿಡ್ತದೆ. ಅಕ್ಕಪಕ್ಕದಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಇದ್ರೆ ಸೈಜ್ ಚೆನ್ನಾಗ್ತದೆ. ಇದೇನಾಗ್ತದೆ, ಇದು ಹಣ್ಣು ಬಂದ ತಕ್ಷಣ, ಇದು ಗಾತ್ರ ಆದ ತಕ್ಷಣ ಪ್ರೆಸ್ ಆಗ್ಬಿಡ್ತದ. ಅವಾಗ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಮಧ್ಯದಲ್ಲಿ ಒಂದು ಅಲ್ಲಿ ಮಧ್ಯದಲ್ಲಿ ಒಂದು ಚೂಟ್ ಹಾಕ್ಬಿಡ್ತೀನಿ. ಅವಾಗ ಆ ಗ್ಯಾಪ್ ಅಲ್ಲಿ ಹಣ್ಣು ದಪ್ಪ ಆಗುತ್ತೆ. ಆದ್ರೆ 3 ಸಣ್ಣ ಆಗ್ಬಿಡ್ತದೆ. ದಪ್ಪ ಇದ್ರೆ ಹಣ್ಣು ಸ್ವಲ್ಪ ನಮಗೆ ಡಿಮ್ಯಾಂಡ್ ಹೋಗ್ತದೆ. ಸ್ವಲ್ಪ ಸೈಜ್ ಕಡಿಮೆ ಐತೆ, ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗ್ತದೆ. ತೂಕನೂ ಜಾಸ್ತಿ ಆಗ್ತದೆ. ಆಗ ಆಗ್ತದೆ. ಹೌದು ಸರ್, ಹೌದು. ಆಗ ಬೇವಿನ ಹಿಂಡಿ ಹಾಕಿದ್ರೆ ಇದು ಒಂದ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಇದು ಈ ರೋಗ ಕಂಡ್ರೆ ಈಗ ನಾನು ತರ್ತೀನಿ. ಈಗ ನೆಕ್ಸ್ಟ್ ಆರ್ಡರ್ ಹೇಳಿದೆ ನೀವು CSP ಗೆ ಕಳಿಸ್ಕೊಡ್ತಾರೆ. ಆತರ ನೋಡಿ ಅಲ್ಲಿ ಹೂ ಆಗಿದೆ ನೋಡಿ, ಅದು ಆತರ ಇದೆ. ಈ ತರ ಎಲ್ಲ ಇದಾಗ್ತದೆ ನಮಗೆ. ಒಂದೊಂದು ಗಿಡ ಕನಿಷ್ಠ ಅಂದ್ರೆ ಒಂದು ಗಿಡ 25-30 kg ಹಣ್ಣು ಬಿಡ್ತದೆ. ಒಂದು ಗಿಡ ಮಿನಿಮಮ್ 20 kg. ನಂದು 500 ಗಿಡ ಇದೆ. ಲೆಕ್ಕ ಹಾಕಿ ಎಷ್ಟಾಯ್ತು ಅಂತ. ಒಂದು 10 ಟನ್ ಬೇಡ, 10 ಟನ್ ಬೇಡ, 8 ಟನ್ 9 ಟನ್ ಹಣ್ಣು ಬಿದ್ದಿದೆ ಅಂದ್ರೆ ಎಲ್ಲವನ್ನೂ 20 kg ಆವರೇಜ್ ಮಾಡಕ್ ಆಗೋದಿಲ್ಲ. ಒಂದು 18 ಬೀಳ್ಬೋದು, ಒಂದು 22 ಬೀಳ್ಬೋದು, ಒಂದು 16 ಬೀಳ್ಬೋದು. ನನ್ನ ಅನಿಸಿಕೆಯಲ್ಲಿ 20 kg ಹಣ್ಣಂತೂ ನಾವು ತೆಗಿತೀವಿ, ಹೇಳ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನೀವೇನ್ ನೋಡಿದ್ರಿ ಇವತ್ತು ನಮ್ಮ ಮಹೇಂದ್ರಪ್ಪ ಸರ್ ಅವರು ತೋಟಕ್ಕೆ ನಾವು ಬಂದಿದ್ವಿ. ಏನು ರಿಟೈರ್ಡ್ ASI ಅವರು ಆದ್ರೂ ಕೂಡ ಏನು ಕೃಷಿ ಮಾಡ್ತಾ ಇದಾರೆ. ಯಾಕೆ ಅಂತಂದ್ರೆ ತುಂಬಾ ಜನ ರೈತರೇ ಆಗಿರ್ಬೋದು, ಬೇರೆ ಆಗಿರ್ಬೋದು, ತುಂಬಾ ಯೋಚನೆ ಏನ್ ಮಾಡ್ತಾ ಇದ್ರೆ ಪೊಲೀಸ್ ಅವ್ರಿಗೇನು ಜಾಸ್ತಿ ದುಡ್ಡಿರುತ್ತೆ, ಅವ್ರ ದುಡ್ಡನ್ನ ತಗೊಂಡೋಗ್ಬಿಟ್ಟು ಬೇರೆ ಕಡೆ ಸೆಟ್ಲ್ ಆಗ್ಬೋದಾಗಿತ್ತು. ಬಟ್ ಅವ್ರು ಮಾಡಿದ್ದೇನಲ್ಲಿ ನಾವು ಕೃಷಿ, ಅವ್ರು ಮಾಡಿರೋ ಕೃಷಿಯಿಂದ ಬೇರೆಯವರಿಗೆ ಒಂದು ಉತ್ತೇಜನ ನೀಡಿದಂಗೆ. ಒಂದು ಯಾವಾಗ ಅಂತಂದ್ರೆ ನಮ್ಮಂತ ಯುವಕರಾಗಿರ್ಬೋದು, ಬೇರೆ ಬೆಳೀತಿರೋಂತ ರೈತರಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಹುಮ್ಮಸ್ಸನ್ನ ಕೊಟ್ಟಂಗೆ. ಅವ್ರ ಪ್ರೊಫೆಷನ್ ಪೊಲೀಸ್ ಆಗಿರ್ಬೋದು, ಮಾಡಿದ್ದು ರೈತರ ಕೆಲಸ. ಸೊ ಹಾಗಾಗಿ ನೀವು ಕೂಡ ಈ ಒಂದು ಏನ್ ನಮ್ಮ ಅಜ್ಜಂಪುರ ತಾಲೂಕು
ನಮ್ಮ ಚಿನ್ನಪುರ ಗ್ರಾಮ ಇದೆ, ನಮ್ಮ ಮಹೇಂದ್ರಪ್ಪ ಸರ್ ಅವರು ಇದ್ದಾರೆ. ತುಂಬಾ ಅವ್ರು ಎಲ್ಲರಿಗೂ ಕೂಡ ಇಲ್ಲಿ ಗೊತ್ತಿರೋಂತ ಪರ್ಸನ್ ಆಗಿರೋದ್ರಿಂದ ಅವ್ರ ತೋಟಕ್ಕೆ ನೀವು ಕೂಡ ವಿಸಿಟ್ ಮಾಡಿ, ಯಾವ ತರ ಅವ್ರು ಬೆಳೆ ಬೆಳೆದಿದ್ರೆ ಅಂತ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಒಂದು ಹೂವಿಂದ ಹಿಡಿದ್ಬಿಟ್ಟು ಯಾವ ತರ ಹಣ್ಣಾಗುತ್ತೆ, ಕಾಯಿ ಆಗುತ್ತೆ, ಯಾವ ತರ ಕೊಯ್ಬೇಕು, ಅದಕ್ಕೆ ಔಷಧಿ ಯಾವ ತರ ಹೊಡಿಬೇಕು, ನಾವು ಟ್ರ್ಯಾಕ್ಟರ್ ಯಾವ ತರ ಓಡಿಸ್ತೀವಿ, ನೀರ್ ಎಷ್ಟು ದಿವಸಕ್ಕೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಹೇಳಿದ್ದಾರೆ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಆಗಿರುತ್ತೆ. ಎಲ್ಲರೂ ಕೂಡ ಧನ್ಯವಾದಗಳು.